ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳ ಮೇಲೆ ಮಹಿಳೆಯರು ಪೊರಕೆಯಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಂತಂದರೆ ಪೊರಕೆಯಿಂದ ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ. ಅಂತಂದರೆ ಇದನ್ನು ಹಲ್ಲೆ ಅಂತ ಹೇಳಬೇಕು ಅಥವಾ ತಾವು ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಥವಾ ತಮ್ಮ ಬದುಕನ್ನು ಉಳಿಸ್ಕೊಳ್ಳೋದಕ್ಕೆ ಆ ರೀತಿಯಾಗಿ ಅರಸಾಸವನ್ನು ಪಡ್ತಾ ಇದ್ದಾರೋ ಅಂತ ಹೇಳಬೇಕು, ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ನಮ್ಮ ಸರ್ಕಾರಕ್ಕೆ ಅದು ಯಾವ ರೀತಿಯಾದಂಥ ಹುಚ್ಚು ಹಿಡಿದೆಯೋ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಂತೂ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರವನ್ನು ಕೈ ಬಿಡ್ತಾ ಇಲ್ಲ. ಅನೇಕ ರೀತಿಯಾಗಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಬದುಕನ್ನು ಕಿತ್ಕೊಳ್ಬೇಡಿ ಅಂತ ಹೇಳಿ ಅವ್ರಗಳಿಗೆ ಶಾಪವನ್ನು ಹಾಕ್ತಾ ಇದ್ದಾರೆ. ನಮ್ಮನ್ನ ಇಲ್ಲಿ ಮಣ್ಣು ಕೊಟ್ಟು ನೀವು ಯಾಕೆ ನಿಮ್ಮ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಥವಾ ಇನ್ಯಾವುದೋ ಪದವಿಯನ್ನ ಗೆಲ್ಲಬೇಕು ಅಥವಾ ನಮ್ಮ ಹೆಸರಲ್ಲಿ ಇದೊಂದು ಗುರುತು ಉಳಿಬೇಕು ಅಂತ ಹೇಳಿ ರೈತರ ಬದುಕನ್ನು ಯಾಕೆ ನಾಶ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಗಳನ್ನು ರೈತರು ಮಾಡ್ತಾ ಇದ್ದಾರೆ. ಆದರೆ ಅದು ಯಾಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅರ್ಥ ಆಗ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ. ರೈತರ ಬದುಕಿನಲ್ಲಿ ಅಥವಾ ರೈತರ ಒಂದು ಜೀವನದ ಜೊತೆಗೆ ಒಂದು ರೀತಿಯಲ್ಲಿ ಇವರು ಕ್ಯಾರಂ ಬೋರ್ಡ್ ಆಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ರೈತರು ಪರದಾಡ್ತಾ ಇದ್ದಾರೆ. ಅನೇಕ ರೈತರಿಗಂತೂ ಅಲ್ಲಿ ಭೂಮಿಯನ್ನು ಕೊಡೋದಕ್ಕೆ ಇಷ್ಟವೇ ಇಲ್ಲ. ಅನೇಕ ಪ್ರತಿಭಟನೆ ಮಾಡೋದಕ್ಕೆ ಅಥವಾ ಯಾವುದೋ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಪರ್ಮಿಷನ್ ಪಡೆದುಕೊಳ್ಬೇಕಂತ ಸಂದರ್ಭದಲ್ಲಿ ಬೇಗ ಪರ್ಮಿಷನ್ಗಳು ಸಿಗ್ತಾ ಇಲ್ಲ. ಆದರೆ ಇದರ ವಿರುದ್ಧವಾಗಿ ಅಂತಂದರೆ ನಾವು ಟೌನ್ಶಿಪ್ಗೆ ನಮ್ಮ ಗದ್ದೆಯನ್ನು ಅಥವಾ ತೋಟವನ್ನು ಕೊಡ್ತಾ ಇದ್ದೀವಿ ಅನ್ನುವಂಥವ್ರಿಗೆ ಬೇಗನೆ ಒಂದು ಪರ್ಮಿಷನ್ಗಳು ಸಿಗ್ತವೆ. ಆದರೆ ವಿರೋಧವನ್ನು ಮಾಡ್ತಾ ಇರುವಂಥವ್ರಿಗೆ ಪರ್ಮಿಷನ್ಗಳೇ ಸಿಗೋದಿಲ್ಲ. ಇಂತಹ ಒಂದು ಮನಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಯಾವ ಗಣಂದಾರಿಗಾಗಿ ಆಡಳಿತವನ್ನು ನಡೆಸ್ತಾ ಇದೆಯೋ ಗೊತ್ತಿಲ್ಲ. ಇದೀಗ ರೈತರ ಆಕ್ರೋಶ ತಾರಕಕ್ಕೇರಿಬಿಟ್ಟಿದೆ. ಈ ಒಂದು ಟೌನ್ಶಿಪ್ ವಿಚಾರವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 3 ಹಳ್ಳಿಗಳು ಅಧಿಕೃತವಾಗಿ ಘೋಷಣೆ ಕೂಡ ಆಗಿದ್ದಾವೆ. ಅವುಗಳ ಸರ್ವೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಸರ್ವೆ ಮಾಡೋದಕ್ಕೆ ಬಂದಂತಹ ಅಧಿಕಾರಿಗಳ ಮೇಲೆ ಮಹಿಳೆಯರು ಈ ರೀತಿಯಾಗಿ ಒಂದು ತಮ್ಮ ಬದುಕನ್ನು ಉಳಿಸಿಕೊಳ್ಳೋದಕ್ಕೆ ಅವರನ್ನ ಪೊರಕೆಯಿಂದ ಆ ಜಾಗದಿಂದ ಹೊರ ಹಾಕಿರುವಂತಹ ದೃಶ್ಯಗಳಿವು. ಸ್ನೇಹಿತರೆ, ಘಟನೆ ಏನು, ಈ ಘಟನೆಯ ಕುರಿತಾಗಿ ಒಂದಿಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಿಡದಿ ಟೌನ್ಶಿಪ್ ವಿಚಾರ ಬಹುತೇಕ ತಾರಕಕ್ಕೇರಿಬಿಟ್ಟಿದೆ. ದೇಶ ವ್ಯಾಪ್ತಿಯಲ್ಲಿಯೂ ಕೂಡ ಇದು ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಅದೇನೇ ಇರಬಹುದು, ರಾಮನಗರದ ಮಂಡಲಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಪೊಲೀಸ್ ಭದ್ರತೆಗಳೊಂದಿಗೆ ಬಿಡದಿ ಟೌನ್ಶಿಪ್ ಸರ್ವೆ ಕಾರ್ಯಕ್ಕಾಗಿ ಅಧಿಕಾರಿಗಳು 2 ಕಾರುಗಳಲ್ಲಿ ಆಗಮಿಸಿರ್ತಾರೆ. ಈ ವೇಳೆ ಮಹಿಳೆಯರು ಅಧಿಕಾರಿಗಳಿಗೆ ಕಾರಿಗೆ ಪೊರಕೆಯಿಂದ ಹೊಡೆದು ಅಲ್ಲದೆ ಇಟ್ಟಿಗೆ ಕಲ್ಲುಗಳಿಂದ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. 2 ಕಾರುಗಳನ್ನ ಜಖಂಗೊಳಿಸಿ ಅಧಿಕಾರಿಗಳಿಗೆ ಹೊಡೆದಿದ್ದು ಮಹಿಳೆಯರ ಆಕ್ರೋಶಕ್ಕೆ ಕಾರುಗಳ ಗಾಜು ಪುಡಿ ಪುಡಿ ಆಗಿವೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣವು ಕೂಡ ನಿರ್ಮಾಣವಾಗಿದೆ. ಇದನ್ನು ಯಾವುದೋ ರೈತರು ಮಾಡ್ತಾ ಇರುವಂತದ್ದು ಅಥವಾ ರೈತರಿಂದಲೇ ಈ ರೀತಿಯಾದಂತಹ ಒಂದು ವಾತಾವರಣ ಉದ್ಭವ ಆಗಿದ್ದು ಅಂತ ನಾವು ಇಲ್ಲಿ ಹೇಳೋದಕ್ಕಾಗೋದಿಲ್ಲ. ಬದಲಿಗೆ ನಮ್ಮ ಸರ್ಕಾರದ ಒಂದು ಹಠ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಹಠ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾವುದೋ ಹಿಂದಿನ ಕಾಲದಲ್ಲಿ ಈ ಒಂದು ಬೆಂಕಿ ಹಚ್ಚಿಟ್ಟಂತಹ ಕೆಲಸ ಇದು ಯಾರು ಮಾಡಿದ್ರು ಅಂತಂದ್ರೆ ಇದೇ ನಮ್ಮ ಇಂದಿನ ಮಾಜಿ ಮುಖ್ಯಮಂತ್ರಿಗಳು, ಪ್ರಸ್ತುತ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಒಂದು ಆಡಳಿತದಲ್ಲಿ ಬಿಡದಿಯನ್ನು ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಹೊರಟಿದ್ರು. ಆದರೆ ಇದೀಗ ಆ ಒಂದು ಕಾರ್ಯವನ್ನ ಅಥವಾ ಆ ಒಂದು ಯೋಜನೆಯನ್ನ ಈ ಡಿ.ಕೆ. ಶಿವಕುಮಾರ್ ಅವರು ಆಡಳಿತವನ್ನ ವಹಿಸಿಕೊಂಡ ತಕ್ಷಣವೇ ಇದಕ್ಕೆ ಮುಂದಾಗಿದ್ದಾರೆ. ಇವರಿಗೆ ಇದರಿಂದ ಏನು ಲಾಭ ಸಿಗುತ್ತೆ ಅಥವಾ ಏನೇನೆಲ್ಲ ಆಗಬಹುದು ಅನ್ನುವಂಥದ್ದು ಸೂಕ್ಷ್ಮವಾಗಿ ಸಾರ್ವಜನಿಕರಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಇದೀಗ ತಮ್ಮ ಲಾಭಕ್ಕಾಗಿ ರೈತರ ಜಮೀನನ್ನ ಅಥವಾ ರೈತರ ಬದುಕನ್ನ ಇವರು ಬೀದಿಗೆ ತಳ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಆಕ್ರೋಶಗೊಂಡಿರುವಂತಹ ರೈತರು ಈ ರೀತಿಯಾಗಿ ಸರ್ವೆಗೆ ಬಂದಿರುವಂತಹ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿ ಅವರನ್ನ ಆ ಸ್ಥಳದಿಂದ ಓಡಿಸಿದ್ದಾರೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ರೀತಿಯಲ್ಲಿ ಜನಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆಯನ್ನ ಕೈಗೆತ್ತಿಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಬಿಡ್ಲಿ ಅಂತ ಹೇಳಿ ಸಾಕಷ್ಟು ಹೋರಾಟ ಅಂತದೆಲ್ಲವೂ ಕೂಡ ನಡೀತಾ ಇದೆ. ಈ ಎಲ್ಲದರ ಮಧ್ಯೆ ಇಲ್ಲಿ ಜನರ ಹಿತಾಸಕ್ತಿಗಿಂತ ಹೆಚ್ಚಾಗಿ ತಮ್ಮ ಒಂದು ಗುರಿನೇ ಅಥವಾ ತಾವು ತೊಟ್ಟಿರುವಂತಹ ಹಠವೇ ಅವರಿಗೆ ಒಂದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆಯೋ ಗೊತ್ತಿಲ್ಲ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.